ಸಾಧಾರಣ ಕಾಲದ 13ನೆಯ ಭಾನುವಾರ. ಮೊದಲನೆಯ ವಾಚನ ಅರಸರುಗಳ 2ನೆಯ ಗ್ರಂಥದಿಂದ ವಾಚನ. ಒಂದು ಸಾರಿ ಎಲೀಷನು ಶುನೇಮಿಗೆ ಹೋದನು. ಅಲ್ಲಿ ಒಬ್ಬ ಶ್ರೀಮಂತ ಮಹಿಳೆ ಇದ್ದಳು. ಆಕೆ ಅವನನ್ನು ತನ್ನ ಮನೆಯಲ್ಲಿ ಊಟ ಮಾಡಬೇಕೆಂದು ಒತ್ತಾಯಪಡಿಸಿದಳು. ಅಂದಿನಿಂದ ಅವನು ಆ ಮಾರ್ಗವಾಗಿ ಹೋಗುವಾಗಲೆಲ್ಲ ಆ ಮನೆಯಲ್ಲೇ ಊಟ ಮಾಡುತ್ತಿದ್ದನು. ಆ ಮಹಿಳೆ ತನ್ನ ಗಂಡನಿಗೆ, ಯಾವಾಗಲೂ ಈ ದಾರಿಯಿಂದ ಹೋಗುತ್ತಾ ಬರುತ್ತಾ ಇರುವ ಆ ವ್ಯಕ್ತಿ ಒಬ್ಬ ಸಂತನು ಹಾಗೂ ದೈವಪುರುಷನು ಆಗಿರುತ್ತಾನೆಂದು ನನಗೆ ಗೊತ್ತಾಯಿತು. ಆದುದರಿಂದ ನಾವು ಅವನಿಗಾಗಿ ಮಾಳಿಗೆಯ ಮೇಲೆ ಒಂದು ಸಣ್ಣ ಕೋಣೆಯನ್ನು ಕಟ್ಟಿಸೋಣ. ಅದರಲ್ಲಿ ಒಂದು ಮಂಚ, ಮೇಜು, ಕುರ್ಚಿ, ದೀಪಸ್ತಂಭ ಇವುಗಳನ್ನು ಇಡೋಣ. ಅವನು ಇಲ್ಲಿಗೆ ಬಂದಾಗಲೆಲ್ಲ ಅದರಲ್ಲಿ ವಾಸ ಮಾಡಲಿ ಎಂದು ಹೇಳಿದಳು. ಒಂದು ದಿನ ಎಲೀಷನು ಅಲ್ಲಿಗೆ ಬಂದು ಆ ಕೋಣೆಯೊಳಗೆ ಪ್ರವೇಶಿಸಿ ದಣಿವಾರಿಸಿಕೊಂಡನು. ಆಮೇಲೆ ಎಲೀಷನು ಗೆಹಜಿಯನ್ನು, ನಾವು ಆಕೆಗೆ ಯಾವ ಉಪಕಾರ ಮಾಡಬಹುದು ಎಂದು ಕೇಳಿದನು. ಅವನು, ಆಕೆಗೆ ಮಗನಿಲ್ಲ, ಗಂಡನು ಮುದುಕನಾಗಿದ್ದಾನೆ ಎಂದನು. ಇದನ್ನು ಕೇಳಿ ಎಲೀಷನು ಆ ಮಹಿಳೆಯನ್ನು ಕರೆಯಬೇಕೆಂದು ಆಜ್ಞಾಪಿಸಿದನು. ಅವನು ಹೋಗಿ ಕರೆದನು. ಆಕೆ ಬಂದು ಬಾಗಿಲಿನ ಹತ್ತಿರ ನಿಂತಳು. ಎಲೀಷನು ಆಕೆಗೆ, ನೀನು ಬರುವ ವರ್ಷ ಇದೇ ಕಾಲದಲ್ಲಿ ಒಬ್ಬ ಮಗನನ್ನು ಅಪ್ಪಿಕೊಂಡಿರುವೆ ಎಂದನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಅಚಲ ಪ್ರೀತಿಯನು ಪ್ರಭು ಕೀರ್ತಿಸುವೆನು ಸದಾ, ನಿನ್ನ ಅಚಲ ಪ್ರೀತಿಯನು. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಚಲ ಪ್ರೀತಿಯನ್ನು, ಸಾರುವೆನು ತಲತಲಾಂತರಕ್ಕೂ ನಿನ್ನ ಸತ್ಯತೆಯನ್ನು. ನಿನ್ನ ಚಲ ಪ್ರೀತಿ ಪ್ರಭು ನನಗೆ ಶಾಶ್ವತ ಸಿದ್ಧ, ನಿನ್ನ ಸತ್ಯತೆ ಆಗಸದಂತೆ ಸ್ಥಿರ ಸ್ಥಾಪಿತ. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಅಚಲ ಪ್ರೀತಿಯನು. ಧನ್ಯರು ಪ್ರಭು ನಿನಗೆ ಜಯಕಾರ ಆಡುವವರು, ನಿನ್ನ ಮುಖದ ಪ್ರಕಾಶದೊಳವರು ನಡೆಯುವರು. ಆನಂದಿಸುವವರು ಸದಾ ನಿನ್ನ ನಾಮದಲ್ಲಿ, ಪ್ರವರ್ಧಿಸುವರವರು ನಿನ್ನ ನ್ಯಾಯ ನೀತಿಯಲ್ಲಿ. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಅಚಲ ಪ್ರೀತಿಯನು.
ಅವರ ಶಕ್ತಿ ಸಾಮರ್ಥ್ಯದ ಪ್ರತಿಭೆ ನಿನ್ನದೇ. ನಿನ್ನ ದಯೆಯಿಂದ ನಮಗೆ ಕೋಡು ಮೂಡಿದೆ. ಗುರಾಣಿಯಂತಿಹ ನಮ್ಮ ರಾಜನು ಪ್ರಭುವಿನವನೇ. ಇಸ್ರಾಯೇಲಿನ ಪರಮ ಪಾವನ ಸ್ವಾಮಿಗೆ ಸೇರಿದವನೇ. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಅಚಲ ಪ್ರೀತಿಯನು. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಅಚಲ ಪ್ರೀತಿಯನು. ಎರಡನೆಯ ವಾಚನ. ರೋಮನರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ಸಹೋದರರೇ, ಕ್ರಿಸ್ತ ಯೇಸುವಿನವರಾಗಲು ದೀಕ್ಷಾಸ್ನಾನ ಹೊಂದಿರುವ ನಾವು ಅವರ ಮರಣದಲ್ಲಿ ಪಾಲುಗಾರರಾಗಲು ದೀಕ್ಷಾಸ್ನಾನ ಪಡೆದೆವು ಎಂಬುದು ನಿಮಗೆ ತಿಳಿಯದೆ? ಹೀಗಿರಲಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಅವರ ಮರಣದಲ್ಲಿ ಪಾಲುಗಾರರಾದ ನಮಗೆ ಅವರೊಡನೆ ಸಮಾಧಿಯೂ ಆಯಿತು. ಆದುದರಿಂದ ತಂದೆಯ ಮಹಿಮಾಶಕ್ತಿಯಿಂದ ಕ್ರಿಸ್ತ ಯೇಸು ಮರಣದಿಂದ ಪುನರುತ್ಥಾನ ಹೊಂದಿದಂತೆಯೇ ನಾವು ಸಹ ಹೊಸ ಜೀವವನ್ನು ಹೊಂದಿ ಬಾಳುತ್ತೇವೆ. ಕ್ರಿಸ್ತ ಯೇಸುವಿನೊಂದಿಗೆ ನಾವು ಮರಣ ಹೊಂದಿದ್ದರೆ ಅವರೊಡನೆ ನಾವು ಜೀವಿಸುತ್ತೇವೆ. ಇದೇ ನಮ್ಮ ವಿಶ್ವಾಸ. ಯೇಸು ಕ್ರಿಸ್ತರನ್ನು ಮರಣದಿಂದ ಎಬ್ಬಿಸಲಾಯಿತು ಎಂಬುದನ್ನು ನಾವು ಬಲ್ಲೆವು. ಆದ್ದರಿಂದ ಅವರು ಇನ್ನು ಎಂದಿಗೂ ಸಾಯುವುದಿಲ್ಲ. ಸಾವಿಗೆ ಅವರ ಮೇಲೆ ಯಾವ ಅಧಿಕಾರವೂ ಇಲ್ಲ, ಏಕೆಂದರೆ ಅವರು ಪಾಪದ ಪಾಲಿಗೆ ಒಂದೇ ಸಾರಿಗೆ ಮಾತ್ರವಲ್ಲ, ಎಂದೆಂದಿಗೂ ಸತ್ತವರು. ಅವರು ಈಗ ಜೀವಿಸುವುದು ದೇವರಿಗಾಗಿಯೇ. ಅಂತೆಯೇ ನೀವು ಸಹ ಪಾಪದ ಪಾಲಿಗೆ ಸತ್ತವರೆಂದು ದೇವರಿಗಾಗಿ ಮಾತ್ರ ಯೇಸು ಕ್ರಿಸ್ತರಲ್ಲಿ ಜೀವಿಸುವವರೆಂದು ಪರಿಗಣಿಸಿರಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಘೋಷಣೆ. ಅಲ್ಲೆಲೂಯ, ಅಲ್ಲೆಲೂಯ. ನಿಮ್ಮ ಬೋಧನೆಗೆ ಕಿವಿಗೊಟ್ಟು ಗ್ರಹಿಸುವಂತೆ ಪ್ರಭು ನಮ್ಮ ಹೃದಯವನ್ನು ತೆರೆಯಿರಿ. ಅಲ್ಲೆಲೂಯ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ನನ್ನನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ತನ್ನ ತಂದೆಯನ್ನು ಅಥವಾ ತಾಯಿಯನ್ನು ಪ್ರೀತಿಸುವವನು ನನ್ನವನಾಗಲು ಯೋಗ್ಯನಲ್ಲ. ನನ್ನನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ತನ್ನ ಮಗನನ್ನು ಅಥವಾ ಮಗಳನ್ನು ಪ್ರೀತಿಸುವವನು ನನ್ನವನಾಗಲು ಯೋಗ್ಯನಲ್ಲ. ತನ್ನ ಶಿಲುಬೆಯನ್ನು ಹೊತ್ತು ನನ್ನನ್ನು ಹಿಂಬಾಲಿಸದವನು ನನ್ನವನಾಗಲು ಯೋಗ್ಯನಲ್ಲ. ತನ್ನ ಪ್ರಾಣವನ್ನು ಕಾಪಾಡಿಕೊಳ್ಳುವವನು ಅದನ್ನು ಕಳೆದುಕೊಳ್ಳುತ್ತಾನೆ. ನನಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ಕಾಪಾಡಿಕೊಳ್ಳುತ್ತಾನೆ. ನಿಮ್ಮನ್ನು ಸ್ವಾಗತಿಸುವವನು ನನ್ನನ್ನು ಸ್ವಾಗತಿಸುತ್ತಾನೆ. ನನ್ನನ್ನು ಸ್ವಾಗತಿಸುವವನು ನನ್ನನ್ನು ಕಳುಹಿಸಿಕೊಟ್ಟಾತನನ್ನೇ ಸ್ವಾಗತಿಸುತ್ತಾನೆ. ಪ್ರವಾದಿಯನ್ನು ಪ್ರವಾದಿ ಎಂದು ಸ್ವಾಗತಿಸುವವನು ಪ್ರವಾದಿಗೆ ಸಿಗುವ ಪ್ರತಿಫಲವನ್ನು ಪಡೆಯುತ್ತಾನೆ. ಸತ್ಪುರುಷನನ್ನು ಸತ್ಪುರುಷನೆಂದು ಸ್ವಾಗತಿಸುವವನು ಸತ್ಪುರುಷನಿಗೆ ಸಿಗುವ ಪ್ರತಿಫಲವನ್ನು ಪಡೆಯುತ್ತಾನೆ. ಯಾರಾದರೂ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಅವನು ನನ್ನ ಶಿಷ್ಯನೆಂದು ಕುಡಿಯಲು ಒಂದು ಲೋಟ ತಣ್ಣೀರನ್ನು ಕೊಟ್ಟರೂ ಅದಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯದೆ ಹೋಗನೆಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ.
ಜೊತೆಗಿದ್ದರೆ ಕಷ್ಟ ಮಾಯ. ನೀ ನಮ್ಮ ಧೈರ್ಯ, ದಿವ್ಯ ಶಕ್ತಿ, ನೀ ನಮ್ಮ ಆಸ್ತಿ, ನಮ್ಮ ಸ್ಫೂರ್ತಿ. ನಿನ್ನ ನಾಮದಲ್ಲಿ ನಮಗೆ ಜಯ, ನೀ ಜೊತೆಗಿದ್ದರೆ ಕಷ್ಟ ಮಾಯ.
ಸ್ತುತಿಸುವೆ ಸ್ತುತಿಸುವೆ ನಿನ್ನನ್ನೇ ಮನಸಾರೆ ಯೇಸುವೆ ಸ್ತುತಿಸುವೆ ನಿನ್ನನ್ನೇ ಮನಸಾರೆ 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 ಸ್ತುತಿಸುವೆ ಮನಸಾರೆ 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 ಆರಾಧಿಸುವೆ ಮನಸಾರೆ ನನ್ನ ಪಾಪಕ್ಕಾಗಿ ಶಿಲುಬೆಯ ನೀ ಹೊತ್ತೆ, ನನ್ನ ದ್ರೋಹಕ್ಕಾಗಿ ಪ್ರಾಣವ ನೀಡಿದೆ. ನನ್ನ ಪಾಪಕ್ಕಾಗಿ ಶಿಲುಬೆಯ ನೀ ಹೊತ್ತೆ, ನನ್ನ ದ್ರೋಹಕ್ಕಾಗಿ ಪ್ರಾಣವ ನೀಡಿದೆ. ಈ ಪ್ರೀತಿಗಾಗಿ, ಈ ತ್ಯಾಗಕ್ಕಾಗಿ ಆರಾಧಿಸುವೆ ಮನಸಾರೆ ನಿನ್ನನ್ನೇ. ಈ ಪ್ರೀತಿಗಾಗಿ, ಈ ತ್ಯಾಗಕ್ಕಾಗಿ ಆರಾಧಿಸುವೆ ಮನಸಾರೆ ನಿನ್ನನ್ನೇ. ಮನಸಾರೆ 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 ಸ್ತುತಿಸುವೆ ಮನಸಾರೆ. ನೀ ನಡೆಸುವ ರೀತಿ ಜ್ಞಾನಕ್ಕೆ ನಿಲುಕದು, ನೀ ತೋರಿಸುವ ಪ್ರೀತಿ ಕಣ್ಮಣಿಯ ರೀತಿ. ನೀ ನಡೆಸುವ ರೀತಿ ಜ್ಞಾನಕ್ಕೆ ನಿಲುಕದು, ನೀ ತೋರಿಸುವ ಪ್ರೀತಿ ಕಣ್ಮಣಿಯ ರೀತಿ. ಸ್ತುತಿಸುವೇನು, ಹೊಗಳುವೇನು, ಘನಪಡಿಸುವೆ ಮನಸಾರೆ ನಿನ್ನನ್ನೇ. ಸ್ತುತಿಸುವೇನು, ಹೊಗಳುವೇನು, ಘನಪಡಿಸುವೆ ಮನಸಾರೆ ನಿನ್ನನ್ನೇ. ಮನಸಾರೆ ಮನಸಾರೆ ಸ್ತುತಿಸುವೆ ಮನಸಾರೆ. ಮನಸಾರೆ 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 ಆರಾಧಿಸುವೆ ಮನಸಾರೆ.
ನನ್ನ ಮರೆಯಲಾರೆ, ನನ್ನ ಕೈ ಬಿಡಲಾರೆ. ನೀ ನನ್ನ ಮರೆಯಲಾರೆ, ನನ್ನ ಕೈ ಬಿಡಲಾರೆ. ನೀ ನನ್ನ ಮರೆಯಲಾರೆ, ನನ್ನ ಕೈ ಬಿಡಲಾರೆ. ಹೆದರಲಾರೆ ನಾನು, ಎಂದು ಕೊರಗಲಾರೆ ನಾನು. ಹೆದರಲಾರೆ ನಾನು, ಎಂದು ಕೊರಗಲಾರೆ ನಾನು. ಹೆತ್ತ ತಾಯಿಯೇ ಮರೆತರು, ತಂದೆ ದೂರ ತೊರೆದರು. ಹೆತ್ತ ತಾಯಿಯೇ ಮರೆತರು, ತಂದೆ ದೂರ ತೊರೆದರು. ನೀ ನನ್ನ ಮರೆಯಲಾರೆ, ನನ್ನ ಕೈ ಬಿಡಲಾರೆ. ಕತ್ತಲೆಯು ನನ್ನನ್ನು ಮುಸುಕಿರಲು, ಕಣ್ಣೀರಲ್ಲಿ ನನ್ನ ಬದುಕು ಮುಳುಗಿದರು. ಕತ್ತಲೆಯು ನನ್ನನ್ನು ಮುಸುಕಿರಲು, ಕಣ್ಣೀರಲ್ಲಿ ನನ್ನ ಬದುಕು ಮುಳುಗಿದರು. ನಿನ್ನ ಪ್ರೀತಿ ನನ್ನನ್ನು ನೋಡುವುದು, ಆ ಪ್ರೀತಿ ನೋಡಿ ಸುಮ್ಮನಿರಲಾರದು. ನಿನ್ನ ಪ್ರೀತಿ ನನ್ನನ್ನು ನೋಡುವುದು, ಆ ಪ್ರೀತಿ ನೋಡಿ ಸುಮ್ಮನಿರಲಾರದು. ನೀ ನನ್ನ ಮರೆಯಲಾರೆ, ನನ್ನ ಕೈ ಬಿಡಲಾರೆ. ನೀ ನನ್ನ ಮರೆಯಲಾರೆ, ನನ್ನ ಕೈ ಬಿಡಲಾರೆ. ಸಾಲದ ಹೊರಗೆ ನ ಸಿಲುಕಿದರು, ರೋಗದ ರೋದನೆಗೆ ಬಲಿಯಾದರು. ಸಾಲದ ಹೊರಗೆ ನ ಸಿಲುಕಿದರು, ರೋಗದ ರೋದನೆಗೆ ಬಲಿಯಾದರು. ನಿನ್ನ ಪ್ರೀತಿ ನನ್ನನ್ನು ನೋಡುವುದು, ಆ ಪ್ರೀತಿ ನೋಡಿ ಸುಮ್ಮನಿರಲಾರದು. ನಿನ್ನ ಪ್ರೀತಿ ನನ್ನನ್ನು ನೋಡುವುದು, ಆ ಪ್ರೀತಿ ನೋಡಿ ಸುಮ್ಮನಿರಲಾರದು. ನೀ ನನ್ನ ಮರೆಯಲಾರೆ, ನನ್ನ ಕೈ ಬಿಡಲಾರೆ. ನೀ ನನ್ನ ಮರೆಯಲಾರೆ, ನನ್ನ ಕೈ ಬಿಡಲಾರೆ. ಹೆದರಲಾರೆ ನಾನು, ಎಂದು ಕೊರಗಲಾರೆ ನಾನು.
ಮರೆಯಲಾರೆ ನಾನು ಹೆತ್ತ ತಾಯಿಯೇ ಮರೆತರು ತಂದೆ ದೂರ ತೊರೆದರು ಹೆತ್ತ ತಾಯಿಯೇ ಮರೆತರು ತಂದೆ ದೂರ ತೊರೆದರು ನೀ ನನ್ನ ಮರೆಯಲಾರೆ ನನ್ನ ಕೈ ಬಿಡಲಾರೆ ನೀ ನನ್ನ ಮರೆಯಲಾರೆ ನನ್ನ ಕೈ ಬಿಡಲಾರೆ